ನಮಸ್ತೆ ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಅಕ್ಷರ ಸಮಾಜ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ತರಗತಿಯಲ್ಲಿ ಒಂದು ಆಸಕ್ತಿದಾಯಕ ವಿಷಯವನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಇತಿಹಾಸವನ್ನು ಮರೆತವ ಇತಿಹಾಸವನ್ನು ಸೃಷ್ಟಿಸಲಾರ ಎಂಬ ಮಾತನ್ನು ನೆನ್ಪು ಮಾಡ್ಕೊಳ್ತಾ ಅಧ್ಯಾಯ 1 ಜಗತ್ತಿನ ಪ್ರಮುಖ ಘಟನೆಗಳು. ಜಗತ್ತಿನಲ್ಲಿ ಅನೇಕ ಘಟನೆಗಳು ನಡೀತಿರುತ್ತೆ, ಆದರೆ ಇತಿಹಾಸದ ಪುಟಗಳಲ್ಲಿ ಕೆಲವು ಘಟನೆಗಳು ಮಾತ್ರ ಸೇರುವೆ. ಅಂತಹ ಘಟನೆಗಳಲ್ಲಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮಗಳು ಕೂಡ ಒಂದಾಗಿವೆ. ಭಾರತ ಒಂದು ಪ್ರಜಾಸತ್ತಾತ್ಮಕ ಹಾಗೂ ಜಾತ್ಯತೀತ ರಾಷ್ಟ್ರ ಎಂದು ನಾವು ಪರಿಗಣನೆಯನ್ನು ಮಾಡ್ತೀವಿ. ಇಲ್ಲಿ ಅನೇಕ ಮತಗಳನ್ನು ಹೊಂದಿರುವಂತಹ ಜನರು ಸೌಹಾರ್ದದಿಂದ ಜೀವನವನ್ನು ನಡೆಸಿರ್ತಾರೆ. ಇಂತಹ ಕೆಲವು ರಿಲಿಜಿಯನ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಧ್ಯಯುಗದಲ್ಲಿ ಯುರೋಪ್ ಮತ್ತು ಏಷ್ಯಾದಲ್ಲಿ ನಡೆದಿರುವಂತಹ ಘಟನೆಗಳು ಭಾರತದ ಮೇಲೂ ಕೂಡ ಪ್ರಭಾವವನ್ನು ಬೀರಿದೆ. ಈ ಒಂದು ತರಗತಿಯಲ್ಲಿ ನಾವು ಯೇಸು ಕ್ರಿಸ್ತ ಹಾಗೂ ಪ್ರವಾದಿ ಮಹಮ್ಮದ್ ಅವರ ಜೀವನ ಹಾಗೂ ಅವರು ಹೇಳಿಕೊಟ್ಟಿರುವಂತಹ ಬೋಧನೆಗಳನ್ನು ಸವಿಸ್ತಾರವಾಗಿ ತಿಳ್ಕೊಳ್ಳೋಣ. ನಾನು ಮೊದಲೇ ಹೇಳಿದ್ದೆ, ಇತಿಹಾಸವನ್ನು ಮರೆತವ ಇತಿಹಾಸವನ್ನ ಸೃಷ್ಟಿಸಲಾರ ಎಂಬ ಮಾತಿನಂತೆ ಇತಿಹಾಸ ಎಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇತಿಹಾಸ ಎಂದರೆ ಗತಕಾಲದ ಸಂಗತಿಯನ್ನ ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಅದು ಮಾನವನ ಸಾಧನೆಗಳನ್ನು ಕೂಡ ತಿಳಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಆಗಿ ಹೋಗಿರುವಂತಹ ಅಂದರೆ ಹಿಂದೆ ನಡೆದಿರು ಹೋಗಿರುವಂತಹ ಘಟನೆಗಳನ್ನು ಹೇಳುವುದೇ ಇತಿಹಾಸ. ಯಾವಾಗ ನಡೆಯಿತು, ಎಲ್ಲಿ ನಡೆಯಿತು, ಇತಿಹಾಸ ನಡೆಯಲಿಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಕ್ತಿಗಳು ಯಾರು, ಇವೆಲ್ಲವನ್ನು ತಿಳಿಸುವುದೇ ಇತಿಹಾಸ. ಇಲ್ಲಿ ಪ್ರಮುಖವಾಗಿ ಇತಿಹಾಸದಲ್ಲಿ ಇಸ್ವಿಗಳು ಬರುತ್ತೆ, ಸ್ಥಳಗಳು ಬರುತ್ತೆ ಹಾಗೂ ವ್ಯಕ್ತಿಗಳ ಹೆಸರು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆ ನಾವು ಗಮನಿಸಬಹುದು. ಈ ಕೆಳಗಿನ ಘಟನೆಯಲ್ಲಿ ಬಂದಿರುವ ಇಸ್ವಿ, ಸ್ಥಳ ಮತ್ತು ವ್ಯಕ್ತಿಗಳನ್ನು ಗುರುತಿಸಿ. ಸಾಮಾನ್ಯ ಶಕ 1674ರಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ರಾಯಗಢದಲ್ಲಿ ಆಯಿತು. ಈ ಉದಾಹರಣೆ ಗಮನಿಸಿ. ಇಲ್ಲಿ ಸಾಮಾನ್ಯ ಶಕ 1674ರಲ್ಲಿ ಅಂದರೆ ಇಲ್ಲಿ ಏನಾಯಿತು, ಇಸ್ವಿ ಬಂತು. ನಂತರದಲ್ಲಿ ಶಿವಾಜಿ ಎಂಬ ವ್ಯಕ್ತಿಯ ಹೆಸರು ಬಂತು ಮತ್ತು ರಾಯಗಢ ಎಂಬ ಊರಿನ ಅಥವಾ ಸ್ಥಳದ ಹೆಸರನ್ನ ನಾವು ಗಮನಿಸ್ಬೋದು. ಕ್ರೈಸ್ತ ರಿಲಿಜಿಯನ್ ಅಂದರೆ ಜಗತ್ತಿನಲ್ಲಿ ವ್ಯಾಪಕವಾಗಿ ಹರಡಿರುವಂತಹ ರಿಲಿಜಿಯನ್ಗಳಲ್ಲಿ ಕ್ರೈಸ್ತ ಹಾಗೂ ಇಸ್ಲಾಂ ರಿಲಿಜಿಯನ್ಗಳು ಹೆಚ್ಚು ಪ್ರಭಾವವನ್ನು ಬೀರುತ್ತೆ. ಇದರ ಉದಯ ಹಾಗೂ ಅದರ ವಿಕಾಸ ಹಾಗೂ ಇವುಗಳು ಬೀರಿರುವಂತಹ ಪ್ರಭಾವವನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಕ್ರೈಸ್ತ ರಿಲಿಜಿಯನ್ ಎನ್ನುವುದು 2000 ವರ್ಷದ ಹಿಂದೆಯೇ ಪ್ರಾರಂಭವಾಗಿರುವಂತಹ ಒಂದು ರಿಲಿಜಿಯನ್ ಆಗಿದೆ. ಇದನ್ನು ಸ್ಥಾಪನೆಯನ್ನು ಮಾಡಿರುವಂತಹವರು ಯಾರಂದರೆ ಯೇಸು ಕ್ರಿಸ್ತ. ಇವರನ್ನು ನಾವು ಜೀಸಸ್ ಕ್ರೈಸ್ಟ್ ಎಂದು ಕೂಡ ಕರಿತೇವೆ. ಬೈಬಲ್ ಎಂಬುದು ಕ್ರೈಸ್ತರ ಪವಿತ್ರ ಗ್ರಂಥ ಎಂದೇ ಹೇಳ್ಬೋದು. ಬೈಬಲ್ನಲ್ಲಿ ಯೇಸು ಕ್ರಿಸ್ತರ ಜೀವನದ ವಿವರಗಳು ಹಾಗೂ ಉಪದೇಶಗಳನ್ನು ಒಳಗೊಂಡಿರುವಂತಹ ಗ್ರಂಥವಾಗಿದೆ. ಜೀಸಸ್ ಎಂದರೆ ಕನ್ನಡದಲ್ಲಿ ಯೇಸು, ಕ್ರೈಸ್ಟ್ ಎಂದರೆ ಅದರ ಅರ್ಥ ರಕ್ಷಕ ಎಂಬ ಅರ್ಥವನ್ನು ಹೊಂದಿದೆ. ರಕ್ಷಕ, ಕಾಪಾಡುವವ ಎಂಬ ಅರ್ಥವನ್ನು ಈ ಜೀಸಸ್ ಎಂಬ ಪದ ಹೊಂದಿದೆ. ಯೇಸು ಕ್ರಿಸ್ತನ ಜೀವನವನ್ನು ನಾವು ನೋಡೋದಾದರೆ, ಯೇಸು ಕ್ರಿಸ್ತ ಎಂಬುವವರು ಬೆತ್ಲಹ್ಯಾಮ್ ಅಂದರೆ ಈಗಿನ ಇಸ್ರೇಲ್ನಲ್ಲಿ ಕಂಡುಬರುವಂತಹ ಬೆತ್ಲಹ್ಯಾಮ್ ಎಂಬ ಒಂದು ಪ್ರದೇಶದಲ್ಲಿ ಇವರು ಜನಿಸ್ತಾರೆ. ಇವರ ತಾಯಿ ಹೆಸರು ಮೇರಿ. ಯೇಸು ಕ್ರಿಸ್ತರಿಗೆ ಸುಮಾರು 30 ವರ್ಷಗಳಾದ ನಂತರ ಅವರು ಮನೆಯಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದು ಅವರು ಬಡವರ ಮತ್ತು ದೀನದಲಿತರ ಸೇವೆಯನ್ನು ಮಾಡಬೇಕು ಅನ್ನೋ ನಿರ್ಧಾರವನ್ನು ತಗೋತಾರೆ. ಕರುಣೆ ಅನ್ನೋದು ಧರ್ಮದ ಮೂಲವೆಂಬುದು ಇವರ ಮುಖ್ಯ ನಂಬಿಕೆಯಾಗಿರುತ್ತೆ. ಕತೆಗಳ ಮೂಲಕ ಉದಾಹರಣೆ ನೀಡಿ ಉಪದೇಶವನ್ನು ಮಾಡಲಿಕ್ಕೆ ಇವರು ಪ್ರಾರಂಭವನ್ನು ಮಾಡ್ತಾರೆ. ಹೀಗೆ ಯೇಸು ಕ್ರಿಸ್ತರವರ ಬೋಧನೆಯನ್ನು ಮೆಚ್ಚಿಕೊಂಡು ಅವರ ಅನುಯಾಯಿಗಳು ಕೂಡ ಹೆಚ್ಚಾಗಲಿಕ್ಕೆ ಪ್ರಾರಂಭಿಸ್ತಾರೆ. ಇದೇ ಸಂದರ್ಭದಲ್ಲಿ ಅವರಿಗೆ ವಿರೋಧಿಗಳ ಸಂಖ್ಯೆ ಕೂಡ ಹೆಚ್ಚಾಗಲಿಕ್ಕೆ ಪ್ರಾರಂಭವಾಗುತ್ತೆ. ಧಾರ್ಮಿಕ ಮುಂದಾಳುಗಳಾಗಿರುವಂತಹವರು ಯೇಸುವಿನ ಬೋಧನೆಯನ್ನು ವಿರೋಧಿಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ. ಯೇಸು ರಾಜದ್ರೋಹಿ ಎಂಬ ಪಟ್ಟವನ್ನು ಕೊಟ್ಟು ತಪ್ಪು ಹೊರಿಸಿ ಅವರಿಗೆ ಆ ಕಾಲದಲ್ಲಿ ಇರುವಂತಹ ಶಿಕ್ಷೆಯಾಗಿರುವಂತಹ ಶಿಲುಬೆಗೇರಿಸುವುದು ಅಂದರೆ ಮರಣದಂಡನೆಯನ್ನು ನೀಡ್ತಾರೆ. ಪ್ರಮುಖವಾಗಿ ಯೇಸು ಕ್ರಿಸ್ತರು ಬೋಧಿಸಿರುವಂತಹ ಬೋಧನೆಗಳನ್ನು ನಾವು ಗಮನಿಸೋದಾದರೆ, ನಾವೆಲ್ಲ ದೇವರ ಮಕ್ಕಳು, ನಾವೆಲ್ಲ ಸಹೋದರರು ಎಂದು ಯೇಸು ಸಾರಿ ಹೇಳಿದರು. ಅಂದರೆ ಪ್ರಪಂಚದಲ್ಲಿರುವಂತಹ ಎಲ್ಲರೂ ಕೂಡ ಸಹೋದರರು, ನಾವು ದೇವರ ಮಕ್ಕಳು, ಯಾರೂ ಕೂಡ ಮೇಲಲ್ಲ ಕೀಳಲ್ಲ ಎಂಬ ಭಾವನೆಯನ್ನು ಮೂಡಿಸುವಂತಹ ಸಾಲುಗಳನ್ನು ಹೇಳಿದ್ದಾರೆ. ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದರು. ಯಾವುದೇ ರೀತಿಯ ಪಾಪ ಕೃತ್ಯಗಳನ್ನು ಮಾಡಬಾರದು ಎಂದು ಇಲ್ಲಿ
ಯೇಸು ಅವರು ತಿಳಿಸ್ತಾ ಹೋಗ್ತಾರೆ. ನಿಮ್ಮ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ, ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆಯನ್ನು ತೋರಿಸಿ. ಮಾನವನ ಸೇವೆಯೇ ದೇವರ ಸೇವೆ ಅಂತ ಬೋಧನೆಯನ್ನ ಮಾಡಿದ ಯೇಸು ಕ್ರಿಸ್ತರು ಕಾಲವಾದ ನಂತರ, ಅಂದರೆ ಮರಣವನ್ನ ಹೊಂದಿದ ನಂತರ ಅವರ ಹೇಳಿಕೊಟ್ಟಿರುವಂತಹ ಬೋಧನೆಯನ್ನ ಅವರ ಅನುಯಾಯಿಗಳಾಗಿರುವಂತಹ 12 ಮಂದಿಯ ಪರಮ ಶಿಷ್ಯರು ಉತ್ಸಾಹದಿಂದ ಅವರ ಬೋಧನೆಗಳನ್ನ ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಪ್ರಚಾರ ಮಾಡಿರುವ ಪರಿಣಾಮದಿಂದಾಗಿ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಸಮುದಾಯಗಳು ಅಲ್ಲಲ್ಲಿಗೆ ಕ್ರೈಸ್ತರು ನಾನಾ ರೀತಿಯ ಹಿಂಸೆಗೆ ಒಳಗಾಗ್ತಾರೆ. ಅಂದರೆ ಯೇಸುವಿನ ವಿರೋಧಿಗಳು ಇವರ ಮೇಲೆ ನಾನಾ ರೀತಿಯ ಹಿಂಸೆಯನ್ನು ಕೊಡಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಹೀಗೆ ಕೆಲವು ಕಾಲ ಮುಂದುವರೆದ ನಂತರ ರೋಮನ್ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ರಿಲಿಜನ್ಗೆ ಮಾನ್ಯತೆ ಕೂಡ ಸಿಗಲಿಕ್ಕೆ ಪ್ರಾರಂಭ ಆಗುತ್ತೆ. ನಂತರ ಇಟಲಿ ಮತ್ತು ರೋಮ್ ನಗರವು ಕ್ರೈಸ್ತರ ಮುಖ್ಯ ಕೇಂದ್ರಗಳಾಗಿ ಬೆಳೆಯಲಿಕ್ಕೆ ಕೂಡ ಪ್ರಾರಂಭ ಆಗುತ್ತೆ. ಅಲ್ಲಿನ ಪೋಪ್ ಕ್ರೈಸ್ತರ ಪರಮ ಗುರುಗಳಾಗಿ ಹೊರಹೊಮ್ಮುತ್ತಾರೆ. ಯುರೋಪ್ ಮತ್ತು ಜಗತ್ತಿನ ಇತರ ಭಾಗಗಳಿಗೆ ಕ್ರೈಸ್ತ ಧರ್ಮ ಪ್ರಚಾರಕರು ತೆರಳಿ ಅಲ್ಲಿ ಕ್ರೈಸ್ತ ರಿಲಿಜಿಯನ್ ಅನ್ನು ಹರಡಲು ಪ್ರಾರಂಭವನ್ನ ಮಾಡ್ತಾರೆ. ಇದೇ ರೀತಿ ಕಾಲಗಳು ಕಳೆದ ನಂತರ ರೋಮನ್ ಕ್ಯಾಥೋಲಿಕ್ ಎನ್ನೋ ಒಂದು ಚರ್ಚ್ ಅನ್ನ ಪ್ರಾರಂಭವನ್ನು ಕೂಡ ಮಾಡ್ತಾರೆ. ಈ ಚರ್ಚು ಪ್ರಬಲವಾದ ಸಂಘಟನೆಯಾಗಿ ಕೂಡ ಬೆಳೆಯಲಿಕ್ಕೆ ಪ್ರಾರಂಭವಾಗುತ್ತೆ. ಅದರೊಂದಿಗೆ ಪೋಪ್ ಗುರುಗಳ ಆರ್ಥಿಕ ಮತ್ತು ರಾಜಕೀಯ ಪ್ರಭಾವ ಕೂಡ ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅವರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾವು ಜಗತ್ತಿನ ಪ್ರಮುಖ ಘಟನೆಗಳು ಎಂಬ ಪಾಠದಲ್ಲಿ ಕ್ರೈಸ್ತ ರಿಲಿಜಿಯನ್ ಎಂಬ ವಿಷಯವನ್ನು ತಿಳ್ಕೊಂಡಿದ್ದೀವಿ. ಯೇಸು ಕ್ರಿಸ್ತ ಹಾಗೂ ಅವರ ಬೋಧನೆಗಳನ್ನು ತಿಳ್ಕೊಂಡಿದ್ದೇವೆ. ಮುಂದಿನ ತರಗತಿಯಲ್ಲಿ ನಾವು ಇಸ್ಲಾಂ ರಿಲಿಜಿಯನ್ ಬಗ್ಗೆ ತಿಳ್ಕೊಳ್ಳೋಣ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಮತ್ತು ಯಾವ ವಿಷಯದ ಕುರಿತು ಮಾಹಿತಿ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಈ ವಿಡಿಯೋನ ನೋಡಿದ್ದೀರಾ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ.